ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರೀಡಿಂಗ್ಸ್ ನಡೀತಾ ಇದೆ ಅಲ್ವಾ. ಆಲ್ಮೋಸ್ಟ್ ಫೆಬ್ರವರಿ 14th ವರೆಗೆ ವ್ಯಾಲೆಂಟೈನ್ಸ್ ಡೇ ಎನರ್ಜಿನ ಕನೆಕ್ಟ್ ಮಾಡಿಬಿಟ್ಟೆ ಇಲ್ಲಿ ರೀಡಿಂಗ್ಸ್ನ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇವತ್ತಿನ ರೀಡಿಂಗ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರೀಡಿಂಗ್. ಈ ಒಂದು ವ್ಯಾಲೆಂಟೈನ್ಸ್ ಡೇ ದಿನ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ತೀರ್ಮಾನವನ್ನು ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಸೊ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಮಿರಾಕಲ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ರತಿಯೊಬ್ಬರು ಕೂಡ ಇದು ಕೇವಲ ರೀಡಿಂಗ್ ಅಂತ ಹೇಳಿಬಿಟ್ಟು ನೋಡಬೇಡಿ, ಇದು ರೀಡಿಂಗ್ ಜೊತೆಗೆ ಹೀಲಿಂಗ್ ಕೂಡ ಆಗಿರುತ್ತೆ. ಓಕೆ, ನೆನಪಿರಲಿ, ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ ಆ ಹೀಲಿಂಗ್ ಪವರ್ನ ರಿಸೀವ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಮೇಡಮ್ ನಿಮ್ಮ ಜೊತೆಗೆ ನಾವು ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ, ಲೈಕ್ ಮಾಡೋ ಮುಖಾಂತರ, ಹಾಗೆ ಹೆಚ್ಚು ಕಮೆಂಟನ್ನು ನಾನು ಹೇಳಿರೋ ರೀತಿಯಲ್ಲಿ ಹೆಚ್ಚು ಕಮೆಂಟ್ನ ಮಾಡ್ತಾ ನನ್ನ ಜೊತೆಗೆ ನೀವು ರಿಸೀವ್ ಮಾಡ್ಕೊಳ್ತೀರಾ ಪ್ರತಿಯೊಂದು ಹೀಲಿಂಗ್ ಎನರ್ಜಿನ. ಓಕೆ, ಸೊ ನೆನಪಿರಲಿ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಫೆಬ್ರವರಿ 14th ವರೆಗೆ ನಿಮಗೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರೀಡಿಂಗೇ ಬರುತ್ತೆ, ನೆನಪಿರಲಿ ಇದು. ಓಕೆ, ಎಸ್, ಕಣ್ಮುಚ್ಚಿ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ, ಅವ್ರ ಫೋಟೋ, ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ತಾ, ಅವರ ಜೊತೆಗೆ ಕಳೆದಂತಹ ಹ್ಯಾಪಿ ಮೂಮೆಂಟ್ನ ನೆನ್ಪು ಮಾಡ್ಕೊಳ್ತಾ ಜಸ್ಟ್ ಫೀಲ್ ಮಾಡಿ ಅವರ ಎನರ್ಜಿನ. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ ಫೀಲ್ ಮಾಡ್ತಾ ಮನಸ್ಸಲ್ಲೇ 2-3 ಸಲ ಹೇಳ್ಕೊಳ್ಳಿ. 3 ಬಾರಿ ನಿಮ್ಮ ಪರ್ಸನ್ ಹೆಸರನ್ನ ಫೀಲ್ ಮಾಡ್ತಾ ಅವ್ರ ಹೆಸರನ್ನ 3 ಬಾರಿಯಾಗಿ ಹೇಳ್ಕೊಳ್ತೀರಾ. ರೈಟ್, ಅತಿಪರಾಶಕ್ತಿ ಜಗನ್ಮಾತೆ, ಏನಿದೆ ಎನರ್ಜಿ? ಒಂದು ನೆನಪಿಡ್ಕೊಳ್ಳಿ, ನಿಮ್ಮ ಪ್ರೀತಿ ಸತ್ಯವಾಗಿದ್ರೆ ಇಲ್ಲಿ ಬರುವಂತಹ ಮೆಸೇಜಸ್ ಏನಿದೆ ಸ್ಪಷ್ಟವಾಗಿ ನಿಮಗದು ತಲುಪತ್ತೆ. ಓಕೆ, ಸೊ ಡೋಂಟ್ ವರಿ. ಎಸ್, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು, ಅವರು ನಿಮ್ಮನ್ನು ಆಯ್ಕೆ ಅಲ್ಲ, ಅವ್ರು ನಿಮ್ಮನ್ನು ಆಯ್ಕೆ ಥರದಲ್ಲಿ ನೋಡ್ತಾ ಇಲ್ಲ, ಜವಾಬ್ದಾರಿಯಂತೆ ಅವ್ರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್, ಓಕೆ, ನಿಮಗೆ ಅನ್ನಿಸ್ತೆ ಅವ್ರಿಗೆ ಏನು ಜವಾಬ್ದಾರಿನೇ ಇಲ್ಲ, ಕೇರ್ಲೆಸ್ ಪರ್ಸನ್, ಅಥವಾ ಏನು ಅವ್ರು ನನ್ನ ಆಯ್ಕೆ ಥರ ಟ್ರೀಟ್ ಮಾಡ್ತಿರಬಹುದು, ಅವ್ರಿಗೆ ನಾನು ಆಯ್ಕೆ ಆಗಿರಬಹುದು, ಈ ರೀತಿಯಾಗಿ ನಿಮ್ಮ ಯೋಚನೆ ಬರ್ತಾ ಇದೆ. ಆದರೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮನ್ನು ಆಯ್ಕೆಯ ರೂಪದಲ್ಲಿ ನೋಡ್ತಾ ಇಲ್ಲ, ಒಂದು ಜವಾಬ್ದಾರಿಯ ರೂಪದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಅವ್ರಿಗೆ ಅನಿಸಿದೆ ಪ್ರೀತಿ ಅಂದರೆ ಆಟ ಅಲ್ಲ. ಓಕೆನಾ, ಈ ಒಂದು ಪ್ರೀತಿಯಿಂದ, ಈ ವ್ಯಕ್ತಿಯಿಂದ ನನ್ನನ್ನು ತಪ್ಪಿಸ್ಕೊಂಡ್ರೆ ನನ್ನ ಜೀವನದಲ್ಲಿ ನಾನು ಖಾಲಿಯಾಗಿ ಉಳಿತೀನಿ ಅನ್ನೋಂಥ ಫೀಲ್ನ ಅವರಿಗೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆ, ಅವರು ಈ ಮಾತನ್ನೇ ನಿಮ್ಮ ಹತ್ರ ಹೇಳಿರ್ಬೋದು, ಪ್ರೀತಿ ಅಂದರೆ ನೀನು ಹುಡುಗಾಟ ಅಂದ್ಕೊಂಡಿದ್ಯಾ ಅಥವಾ ಆಟ ಅಂತ ಅಂದ್ಕೊಂಡಿದ್ಯಾ, ಈ ಥರದಲ್ಲಿ ನಿಮ್ಮ ಹತ್ರ ಅವರು ಈ ಥರ ಪ್ರಶ್ನೆಗಳನ್ನ ಕೇಳಿರ್ಬೋದು, ಹೇಳಿರಬಹುದು. ಓಕೆ, ಇಲ್ಲಿ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮಿಂದ ನಿಮ್ಮ ಪ್ರೀತಿನ ತಪ್ಪಿಸ್ಕೊಂಡ್ರೆ ಅವ್ರ ಲೈಫಲ್ಲಿ ಓವರ್ ಆಲ್ 0, ಖಾಲಿ ಅಂತ ಹೇಳಿ ಅವ್ರು ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರೀಗ ನಿಮ್ಮ ಬಗ್ಗೆ ಒಂದು ದೊಡ್ಡ ತೀರ್ಮಾನದ ಅಂಚಿನಲ್ಲಿ ನಿಂತಿದ್ದಾರೆ. ಆ್ಯಂಡ್ ಭಯ ಕೂಡ ಇದೆ ಅವರಲ್ಲಿ. ಆದರೆ ನಿಮ್ಮ ಪ್ರೀತಿಗಿಂತ ಭಯ ಅವರಿಗೆ ದೊಡ್ಡದು ಅನ್ನಿಸ್ತಾ ಇಲ್ಲ. ಆ ಭಯದ ಮುಂದೆ ನಿಮ್ಮ ಪ್ರೀತಿನೇ ದೊಡ್ಡದು ಅನ್ನೋಂಥ ಫೀಲಿಗೆ ಇತ್ತೀಚಿನ ದಿನದಲ್ಲಿ ಅವರು ಬರ್ತಾ ಇದ್ದಾರೆ. ಓಕೆ, ರೈಟ್, ಒಂದು ಕಮ್ಯುನಿಕೇಷನ್ ಬರುವಂಥದ್ದು ನೋಡಬಹುದು. ಒಂದು ಸ್ಟ್ರೈಟ್ ಲೈನ್ ಇಲ್ಲಿ ಬಂದಿದೆ ಅಲ್ವಾ. ಸೊ ಸಮಥಿಂಗ್, ಒಂದು ಕಮ್ಯುನಿಕೇಷನ್ ಮಾಡುವಂತಹ ಒಂದು ಹಂತದಲ್ಲಿದ್ದಾರೆ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ನಡ್ಕೊಳ್ತಿರೋಂಥ ರೀತಿ ಬೇರೆ, ಅಥವಾ ಅವರು ಭಾವನೆಯಲ್ಲಿ ಇರುವಂಥ ರೀತಿನೇ ಬೇರೆ. ಸೊ ಇಲ್ಲೆಲ್ಲೋ ಒಂದು ಕಡೆ ಅವರು ಕನ್ಫ್ಯೂಷನಲ್ಲಿ, ಭಯದಲ್ಲಿರೋ ಕಾರಣ ಅವರು ಎರಡೆರಡು ಭಾವನೆಗಳನ್ನ ಹೊಂದಿದ್ದಾರೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ನೋಡ್ಬೋದು, 2 ಲೈನ್ ಬರ್ತಾ ಇರುವಂಥದ್ದು ಅಲ್ವಾ. ಸೊ ಸಮಥಿಂಗ್ ಅವರಿಗಿಲ್ಲಿ 2 ಭಾವನೆಗಳನ್ನು ಹೊಂದಿ ಯಾವ ಕಡೆ ಅವರಿಗೆ ಹೋಗಬೇಕು, ಏನು ಮಾಡಬೇಕು
ಅನ್ನೋ ಭಯ ಇದೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿ ಅನ್ನೋದು ಅವರಿಗೆ ತುಂಬ ದೊಡ್ಡದಾಗಿ ಇಲ್ಲಿ ಕಾಣಿಸ್ತಾ ಇದೆ. ಏನೇ ಕಳ್ಕೊಂಡ್ರು ಪ್ರೀತಿನ ಕಳ್ಕೊಳ್ಬಾರ್ದು ಅನ್ನೋಂಥ ಒಂದು ಎನರ್ಜಿಲಿ ಅವರಿದ್ದಾರೆ. ಓಕೆ, ಅವರ ಭಯ, ಅವರ ಕನ್ಫ್ಯೂಷನ್ಗಿಂತ ಹೆಚ್ಚಾಗಿ ನಿಮ್ಮ ಮೇಲಿನ ಪ್ರೀತಿ ಅವರಿಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು, ಅವರ ಫೀಲಿಂಗ್ಸಲ್ಲಿ, ಅವರ ಎನರ್ಜಿಯಲ್ಲಿ. ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ಎಂ ಲೆಟರ್, ಜಿ ಲೆಟರ್, ಕೆ ಲೆಟರ್, ಎ ಲೆಟರ್, ಡಿ ಲೆಟರ್, ವೈ ಲೆಟರ್, ಎಸ್ ಲೆಟರ್, ವಿ ಲೆಟರ್, ಟಿ ಲೆಟರ್, ಐ ಲೆಟರ್, ಸಿ ಲೆಟರ್, ಕೆ ಲೆಟರ್, ಎಚ್ ಆರ್ ಲೆಟರ್. ಓಕೆ, ಡೇಟ್ ಆಫ್ ಬರ್ತ್ ಬಂದು 18/8/19, 19, 12, 28, 29, 25, 23, 20, 3, 1, 6, 8, 5, 6, 16. ಓಕೆ, ಚೆಕ್ ಮಾಡೋಣ ಕ್ಯಾಂಡಲ್ ವ್ಯಾಕ್ಸಿಂದ ಏನು ಬರ್ತಿದೆ ಎನರ್ಜಿ ಅಂತ. ಕಾಣಿಸ್ತಾ ಇದೆ? ಎಸ್, ಕಾಣಿಸ್ತಾ ಇದೆ. 1 minute. Oh my God. Yes. Right. ಸೊ ಏನಿದೆ ಎನರ್ಜಿ ಕಾರ್ಡ್ಸಿಂದ ಏನು ಬರ್ತಾ ಇದೆ ಚೆಕ್ ಮಾಡೋಣ. ಆಲ್ಮೋಸ್ಟ್ 3 ಕಾರ್ಡ್ಸ್ ಬಂದಿದೆಯಲ್ಲ. ಡೆತ್ ಆ್ಯಂಡ್ ರಿಬರ್ತ್, ಜಸ್ಟಿಸ್, ತೀರ್ಮಾನ ಇಸ್ ಫಿಕ್ಸ್. ಓಕೆ, ಹೈ ಪ್ರಿಸ್ಟರ್ಸ್, 8 of Pentacle, wow, Ace of Cups, Temperance, Strength, 6 of Wands, nice, beautiful. Bottom of the card 4 of Cups ಬರ್ತಿದೆ ಇಲ್ಲಿ. ಓಕೆ, ವಾವ್, Ace of Cups, ಬ್ಯೂಟಿಫುಲ್. ತಗೊಳ್ಳೋಣ ಈ 2 ಕಾರ್ಡನ್ನು ಕೂಡ ಎನರ್ಜಿಲಿ ತಗೊಳ್ಳೋಣ. ಅಧಿಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಕಾರ್ಡ್ಸಿಂದ ಬರ್ತಿರುವಂತಹ ಒಂದು ಸ್ಪಷ್ಟವಾಗಿರುವಂತಹ ಎನರ್ಜಿ, ಸ್ಪಷ್ಟವಾಗಿರುವಂಥ ಮೆಸೇಜ್ ಏನು ಅಂತ ಹೇಳಿದ್ರೆ, ಈ ವ್ಯಾಲೆಂಟೈನ್ಸ್ ಡೇ ದಿನ ಅವರಿನ್ನೂ ಯಾವುದೇ ಕಾರಣಕ್ಕೂ ತಡ ಮಾಡಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಜಸ್ಟಿಸ್ ಕಾರ್ಡ್ ಬರ್ತಿದೆ, ಫಸ್ಟ್ ಕಾರ್ಡ್ ಡೆತ್ ಆ್ಯಂಡ್ ರೀಬರ್ತ್ ಬರ್ತಿದೆ, ಏಸ್ ಆಫ್ ಕಪ್ಸ್ ಬರ್ತಿದೆ, ನೈಟ್ ಆಫ್ ಕಪ್ಸ್ ಬರ್ತಿದೆ. ಓಕೆ, ಸೊ ಈ 3 ಕೂಡ ಒಂದು ಪಾಸಿಟಿವ್ ಸೈನ್, ಸ್ಟ್ರೆಂತ್ ಆ್ಯಂಡ್ 6 ಆಫ್ ವ್ಯಾಂಡ್ಸ್, ಆಲ್ಮೋಸ್ಟ್ ಇಲ್ಲಿ ಪಾಸಿಟಿವ್ ಕಾರ್ಡ್ಸೇ ಬಂದಿರುವಂಥದ್ದು. ಓಕೆ, ಸೊ ಹಾಗಾಗಿ ಈ ಒಂದು ವ್ಯಾಲೆಂಟೈನ್ಸ್ ಡೇ ದಿನ ಅವರು ಸ್ಟ್ರಾಂಗ್ ಆಗಿ ತೀರ್ಮಾನ ಮಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಈ ಒಂದು ಪ್ರೀತಿ ವಿಷಯದಲ್ಲಿ, ಈ ಒಂದು ವ್ಯಕ್ತಿ ವಿಷಯದಲ್ಲಿ ತಡ ಮಾಡಬಾರ್ದು ಅನ್ನೋಂಥ ತೀರ್ಮಾನಕ್ಕೆ ಅವರು ಬರ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ 3 ವಿಷಯದಲ್ಲಿ ಈ 3 ವಿಷಯಗಳನ್ನು ಅವರು ಅರ್ಥಕೊಂಡಿದ್ದಾರೆ ಅನ್ನೋಂಥ ಎನರ್ಜಿ ಬರ್ತಿದೆ ಅಲ್ಲಿ. ನಿಮ್ಮ ಪ್ರೀತಿ ಅವರಿಗೆ ಅಪರೂಪ ಆಗಿದೆ. ಇಲ್ಲಿ ನೀವು ಸಿಕ್ಕಿರೋದು ಕೂಡ ಅವ್ರಿಗೆ ಒಂಥರ ಮಿರಾಕಲ್ ರೂಪದಲ್ಲಿ ಸಿಕ್ಕಿರಬಹುದು, ಅಥವಾ ಅವ್ರು ನಿಮಗೆ ಸಿಕ್ಕಿರೋದು ಎಲ್ಲೋ ಒಂದು ಕಡೆ ಅಚಾನಕ್ ಆಗಿ ಮಿರಾಕಲ್ ಆಗಿ ನಿಮಗೆ ಸಿಕ್ಕಿರ್ಬೋದು, ಬೇರೆಯವ್ರ ಮುಖಾಂತರವಾಗೂ ಸಿಕ್ಕಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಅವ್ರು ಸಿಕ್ಕಿದ ಮೇಲೆ ಒಂದು ಡೆಸ್ಟಿನಿ, ಒಂದು ಪರ್ಫೆಕ್ಟ್ ಆಗಿರುವಂಥ ಪರ್ಸನ್ ನಾನು ಕನೆಕ್ಟ್ ಆಗಿದ್ದೀನಿ ಅನ್ನೋಂಥ ಫೀಲ್ ನಿಮ್ಮ ಪರ್ಸನ್ಗೆ ಅಥವಾ ನಿಮಗೆ ಆಗಿದೆ. ಓಕೆ, ಆ್ಯಂಡ್ ನಿಮ್ಮ ಸಹನಾ ಶಕ್ತಿ ಏನಿದೆ ಅವ್ರನ್ನ ಒಂದು ಸ್ವಲ್ಪ ಅವ್ರನ್ನ ಶೇಕ್ ಮಾಡಿದೆ, ಅವರ ಎನರ್ಜಿನ ಶೇಕ್ ಮಾಡಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಷ್ಟು ಸಹನೆಯನ್ನು ನೀವಿಲ್ಲಿ ಹೊಂದಿದ್ದೀರಾ. ನಿಮ್ಮ ಸಹನಾ ಶಕ್ತಿನೇ ಅವರಿಗೊಂದಷ್ಟು ಅವ್ರ ಲೈಫನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಇಲ್ಲಿ ಕಾರಣ ಆಗಿದೆ. ಆ್ಯಂಡ್ ಇಲ್ಲಿ ನಿಮ್ಮನ್ನು ಕಳ್ಕೊಳ್ಳುವಂಥ ಭಯ ಅವ್ರಿಗೇನಿದೆ, ಆ ಭಯಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಬೇಕು ಅನ್ನೋವಂಥ ಹಂತಕ್ಕೆ ಅವರಿಲ್ಲಿ ಬರ್ತಾ ಇದ್ದಾರೆ. ಅವ್ರು ನಿಮ್ಮ ಬಗ್ಗೆ ಯೋಚಿಸುವಾಗ ಮನಸ್ಸು ಶಾಂತವಾಗಿರುತ್ತೆ, ಹಾಗೇನೆ ನಿಜವಾದಂತಹ ಪ್ರೀತಿನ ಅವರಿಲ್ಲಿ ಗುರ್ತು ಮಾಡ್ಕೊಳ್ತಾ ಇದ್ದಾರೆ. ಓಕೆ,
ಇಲ್ಲಿ ನಾನೊಂದು ನನ್ನ ಕ್ಲೈಂಟ್ ವಿಷಯನ ನಾನಿಲ್ಲಿ ಹೇಳ್ತಾ ಇದ್ದೀನಿ ವಿತ್ ಪರ್ಮಿಷನ್, ಅವರ ಪರ್ಮಿಷನ್ ತಗೊಂಡು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಕೂಡ ಮೋಟಿವೇಟ್ ಆಗ್ತೀರಾ. ನಿಮ್ಮ ಸಿಚುವೇಶನ್ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಅಥವಾ ನೀವು ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನು ನೀವು ಅರ್ಥಕೊಳ್ತೀರಾ ಅನ್ನೋವಂಥ ಒಂದೇ ಒಂದು ರೀಸನಿಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ವಿತ್ ಪರ್ಮಿಷನ್. ಅವರ ಪರ್ಮಿಷನ್ ತಗೊಂಡು ಅವ್ರು ಯಾವುದೇ ರೀತಿ ಅವ್ರ ಹೆಸರುಗಳನ್ನು, ಅವ್ರ ಊರನ್ನ ಏನು ನಾನಿಲ್ಲಿ ಮೆನ್ಷನ್ ಮಾಡಲ್ಲ. ಜಸ್ಟ್ ಅವರ ಸಿಚುವೇಶನ್, ಅವ್ರು ಹೇಗೆ ಪ್ರೀತಿಯಿಂದ ಅವರು ಸೇಫ್ ಆದರೂ ಅದನ್ನು ಹೇಗೆ ಅವ್ರು ಪಡ್ಕೊಂಡ್ರು ಅಥವಾ ಅವ್ರು ಹೇಗೆ ಆ ಪ್ರಾಬ್ಲಮ್ಸ್ನೆಲ್ಲ ಹೇಗೆ ಅವರು ಕಷ್ಟಪಟ್ಟು ಫೇಸ್ ಮಾಡ್ತಾ ಇದ್ರು ಅದೆಲ್ಲದನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡ್ತೀನಿ, ನಿಮಗೆ ಮೋಟಿವೇಟ್ ಆಗಲಿ ಅನ್ನೋ ಒಂದೇ ಒಂದು ರೀಸನಿಗೆ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಮೋಟಿವೇಟ್ ಆಗಲಿ, ನೀವು ನಿಮ್ಮ ಪರಿಸ್ಥಿತಿನ ಹೇಗೆ ನೀವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ನಾನು ಹೇಳ್ತಾ ಇರುವಂಥದ್ದು. ಓಕೆನಾ. ಇಲ್ಲಿ ನನ್ನ ಕ್ಲೈಂಟ್ ಒಬ್ಬ ಹುಡುಗಿ, ಓಕೆನಾ, ಒಬ್ಬ ಹುಡುಗಿ. ಆ ಹುಡುಗಿ ಏನಿತ್ತು ತುಂಬಾ ಇನೋಸೆಂಟ್ ಆಗಿರುವಂತ ಹುಡುಗಿ, ಯಾರನ್ನು ಅಷ್ಟು ಈಸಿಯಾಗಿ ಟ್ರಸ್ಟ್ ಮಾಡುವಂತ ಹುಡುಗಿನೂ ಆಗಿರಲ್ಲ ಅಥವಾ ಈಸಿಯಾಗಿ ಅಷ್ಟೊಂದು ಬೇಗ ಒಬ್ರಿಗೆ ಕನೆಕ್ಟ್ ಆಗುವಂತ ಹುಡುಗಿ ಅಲ್ಲ. ಒಂದು ಸ್ವಲ್ಪ ರಿಸರ್ವ್ಡ್ ಆಗಿರುವಂತ ಹುಡುಗಿ. ಸಡನ್ ಆಗಿ ಅವರ ಒಂದು ಲೈಫಲ್ಲಿ ಪಾರ್ಟ್ನರ್ ಅನ್ನೋಂಥದ್ದು, ಪ್ರತಿಯೊಬ್ಬರು ಲೈಫಲ್ಲೂ ಒಬ್ಬ ಪಾರ್ಟ್ನರ್ ಬಂದೇ ಬರ್ತಾರೆ, ರೈಟ್? ಸೊ ಅದೇ ರೀತಿಯಾಗಿ ಈ ಹುಡುಗಿ ಲೈಫಲ್ಲೂ ಒಂದು ಪಾರ್ಟ್ನರ್ ಬಂದ್ರು. ಸ್ಟಾರ್ಟಿಂಗ್ ಅಲ್ಲಿ ಪ್ರೀತಿ ತುಂಬಾ ಚೆನ್ನಾಗಿ ನಡೀತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಆ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಆ ಹುಡುಗಿ ಕೊನೆ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ, ಮಿಸ್ಕಮ್ಯುನಿಕೇಶನ್ ಆಗ್ತಾ, ಇಬ್ರು ಮಧ್ಯ ಬ್ರೇಕಪ್ ಆಗ್ತಾ ಅಥವಾ ಗ್ಯಾಪ್ ಆಗ್ತಾ ಬಂತು. ಸೊ ಆ ಹುಡುಗಿ ಏನ್ ಮಾಡಿದ್ಲು ಅಲ್ಲಿ, ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಆ ಪರ್ಸನ್ ಹಿಡ್ಕೊಳ್ಳೋದಿಕ್ಕೆ, ಅಂದ್ರೆ ಆ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ, ಆ ಪರ್ಸನ್ ಬಿಟ್ಟು ಹೋಗದಿರೋ ಹಾಗೆ ಕಾಪಾಡ್ಕೊಳ್ಲಿಕ್ಕೆ ತುಂಬಾ ಕಷ್ಟಪಟ್ಲು, ತುಂಬಾ ಹಿಡ್ಕೊಳಕ್ ನೋಡಿದ್ಲು, ಟ್ರೈ ಮಾಡಿದ್ಲು. ಸೊ ಅದು ಆಗ್ಲಿಲ್ಲ ಆ ಹುಡುಗಿಗೆ. ದೆನ್ ಕಾಂಟ್ಯಾಕ್ಟ್ ಮಾಡಿದ್ರು ನನಗೆ. ಆ ಒಂದು ಪ್ರೊಸೀಜರ್ ಏನಿತ್ತು ಆ ಹುಡುಗಿಗೆ ತಿಳಿಸಿ ಹೇಳಿದಾಗ ಆ ಹುಡುಗಿ ಅರ್ಥ ಮಾಡ್ಕೊಂಡು ಆ ಒಂದು ಸಿಚುವೇಶನ್, ಹಿಡ್ಕೊಳ್ಳುವಂತ ಸಿಚುವೇಶನ್ ಏನಿತ್ತು, ಆ ವ್ಯಕ್ತಿ ನಾನು ಎಲ್ಲೂ ಬಿಟ್ಕೊಡಲ್ಲ, ಆ ವ್ಯಕ್ತಿ ನನಗೆ ಬೇಕೇ ಬೇಕು ಅಂತ ಹೇಳಿ ಇಟ್ಕೊಂಡಂತ ಆ ಹಠ ಮಾಡ್ತಿದ್ದಂತ ಹುಡುಗಿ ಒಂದ್ ಟೈಮಲ್ಲಿ ರೀಡಿಂಗ್ನೆಲ್ಲ, ಪರ್ಸನಲ್ ರೀಡಿಂಗ್ನ ತಗೊಂಡಾದ್ಮೇಲೆ ಆ ಹುಡುಗಿಗೆ ಗೊತ್ತಾಯ್ತು. ಆ ಹುಡುಗಿಗೆ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದಾಗ ಆ ವ್ಯಕ್ತಿನ ಆ ವ್ಯಕ್ತಿ ಹಿಂದೆ ಹಿಂಬಾಲಿಸುವಂಥದ್ದು, ಅವರ ಪರ್ಸನ್ ಹಿಂದೆ ಹೋಗ್ತಾ ಇರುವಂಥದ್ದು, ಆ ವ್ಯಕ್ತಿನ ಬೇಕೇ ಬೇಕು ಅಂತ ಹಠ ಮಾಡಿ ಹಿಡ್ಕೊಳ್ತಿರೋದನ್ನ ಅವರು ರಿಲೀಸ್ ಮಾಡಿಬಿಟ್ರು ಆ ಒಂದು ಥಾಟ್ಸ್ನ. ಓಕೆ, ಆ ಹುಡುಗಿಗೆ ಅರ್ಥ ಆಯ್ತು ಪ್ರೀತಿ ಅಂದ್ರೆ ಏನು, ಬಂಧನವಾಗಿರಲ್ಲ, ಬಂಧನವಾಗಿರಬಾರ್ದು ಅನ್ನೋದನ್ನ ಆ ಹುಡುಗಿಗೆ ರಿಯಲೈಸೇಷನ್ ಮಾಡಿಸಿದಾಗ ಆ ಹುಡುಗಿಗೂ ಕೂಡ ರಿಯಲೈಸೇಷನ್ ಆಯ್ತು. ಅಷ್ಟ್ರ ಮೇಲೆ ಆ ಹುಡುಗಿ ಅವನಿಗೋಸ್ಕರ, ಆ ಹುಡುಗಂಗೋಸ್ಕರ, ಅವರ ಪರ್ಸನಿಗೋಸ್ಕರ ವೇಟ್ ಮಾಡ್ತಾ ಇದ್ಲು, ಕಾಯ್ತಾ ಇದ್ಲು. ಆದ್ರೆ ಅವಳ ಲೈಫನ್ನ ಫೋಕಸ್ ಮಾಡೋದನ್ನ ನಿಲ್ಲಿಸ್ಲಿಲ್ಲ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹೇಗಿತ್ತು ಆ ಹುಡುಗ ಪ್ರೀತಿ, ಅಷ್ಟೇನೆ ಅವಳು ಗಮನ ಕೊಡ್ತಾ ಇಲ್ಲೊಂದ್ ಕಡೆ ಅವಳ ಲೈಫನ್ನ ಅವಳು ನಿಲ್ಲಿಸ್ಬಿಟ್ಟಿದ್ಲು. ಇಲ್ಲ, ನಾನು ಇಷ್ಟೇ ಇರ್ಬೇಕು, ನನ್ನ ಜೀವನ ಇಷ್ಟೇ ಅಂತ ಹೇಳ್ಬಿಟ್ಟು. ಸೊ ಆ ಹುಡುಗಿ ಕಾಯೋದನ್ನ ಎಲ್ಲೂ ನಿಲ್ಲಿಸ್ಲಿಲ್ಲ, ಆ ಹುಡುಗಂಗೋಸ್ಕರ ಅವನಿಗೋಸ್ಕರ ಕಾಯೋದನ್ನ ಎಲ್ಲೂ ನಿಲ್ಲಿಸಿಲ್ಲ, ಕಾಯ್ತಾ ಇದ್ಲು. ಅದ್ರ ಜೊತೆಗೆ ಅವಳ ಲೈಫ್ ಮೇಲೂ ಅವಳು ಫೋಕಸ್ ಮಾಡಿದ್ಲು, ಜೀವನವನ್ನು ಕೂಡ ಎಲ್ಲೂ ಕೂಡ ನಿಲ್ಲಿಸ್ಲಿಲ್ಲ, ಮುಂದುವರ್ಸಿದ್ಲು. ಹಾಗಿದ್ಮೇಲೆ ಆ ಹುಡುಗ ಅವಳನ್ನ ಇಷ್ಟಪಟ್ಟಿರ್ಲಿಲ್ವಾ ಅಂತ ಹೇಳಿದ್ರೆ ಖಂಡಿತ ಆ ಹುಡುಗ ಅವಳನ್ನ ತುಂಬಾ ಇಷ್ಟಪಡ್ತಾ ಇದ್ದ. ಆದ್ರೆ ಅವನು ಆ ಒಂದು ಪ್ರೀತಿಯಲ್ಲಿ ಒಂದು ತೀರ್ಮಾನ ತಗೊಳ್ಳೋದಿಕ್ಕೆ, ಡಿಸಿಷನ್ ತಗೊಳ್ಳೋದಿಕ್ಕೆ ಅವನು ತುಂಬಾ ಭಯ ಪಡ್ತಾ ಇದ್ದ. ಪ್ರೀತಿ ಬಂದಾಗ ಕೆಲವರಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಸಂತೋಷಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಹೆಚ್ಚಾಗಿ ಕಾಣಿಸಕ್ ಶುರು ಆಗ್ಬಿಡುತ್ತೆ. ಅಯ್ಯೋ ಜವಾಬ್ದಾರಿ, ಅಯ್ಯೋ ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು, ಫ್ಯಾಮಿಲಿ ಹೇಗೆ ಹೇಳ್ಬೇಕು, ಫ್ಯಾಮಿಲಿನ ಹೇಗೆ ಒಪ್ಪಿಸ್ಬೇಕು, ಸಮಥಿಂಗ್ ಜವಾಬ್ದಾರಿ ಬಂದ್ಬಿಡತ್ತೆ ಅಲ್ಲಿ. ಸಂತೋಷ ಆಗ್ತಿರತ್ತೆ, ಆದ್ರೆ ಗಂಡ್ಮಕ್ಳ ವಿಷಯದಲ್ಲಿ, ಆದ್ರೆ ಈ ಹೆಣ್ಮಕ್ಳಿಗಿಂತ ಗಂಡ್ಮಕ್ಳ ವಿಷಯದಲ್ಲಿ ನೋಡಿದಾಗ ಅವರಿಗೆ ಸಂತೋಷ ಪಡೋಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ಬಿಡುತ್ತೆ. ಒಂದು ಪರ್ಸನ್ ಸಿಕ್ಕಿದ್ರು, ಒಂದು ಪಾರ್ಟ್ನರ್ ಸಿಕ್ಕಿದ್ರು ಅಂತ ಹೇಳಿದಾಗ. ಓಕೆ, ಅದೇ ರೀತಿ ಪಾಪ ಆ ಹುಡುಗನ ಫೀಲಿಂಗ್ಸ್ ಆ ರೀತಿಯಾಗಿ ಆಗಿತ್ತು. ಹಾಗಾಗಿ ಅವ್ನು ಏನ್ ಮಾಡ್ತಿದ್ದ, ಪ್ರತಿದಿನ ಇವರಿಬ್ಬರ ಮಧ್ಯೆ ಮಿಸ್ಕಮ್ಯುನಿಕೇಶನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಗ್ಯಾಪ್ಗಳು ಆಗ್ಲಿಕ್ಕೆ ಶುರು ಆಯ್ತು. ಒಂದಿನ ಅವನು ಬಿಟ್ಟು ಹೋದ, ದೂರ ಆದ. ಆದ್ರೆ ಇವಳು ಏನ್ ಮಾಡ್ತಿದ್ಲು, ಆ ಹುಡುಗ ಬರ್ತಾನೆ ಅಂತ ಹೇಳಿ ಕಾಯ್ತಾ ಇದ್ಲು, ವೇಟ್ ಮಾಡ್ತಾ ಇದ್ಲು. ಅವಳು ತುಂಬಾನೇ ಡಿಪ್ರೆಷನ್ಗೆ ಹೋಗಿದ್ಲು. ಆ ಹುಡುಗಿ ಜಸ್ಟ್ ಲೈಕ್ ಲವ್ ಅಂದ್ರೆ ಇಷ್ಟೇ, ಪರ್ಸನ್ ಅಂದ್ರೆ ಇಷ್ಟೇ, ವ್ಯಕ್ತಿ ಅಂದ್ರೆ ಇಷ್ಟೇ, ಈ ರೀತಿಯಾಗಿ ಎನರ್ಜಿ ಇತ್ತು ಇಲ್ಲಿ. ಓಕೆನಾ. ಸೊ ಒಂದಿನ ಅವಳು ಏನ್ ಮಾಡ್ತಾಳೆ, ಯಾವುದೇ ಕಾರಣಕ್ಕೂ ಯಾರನ್ನು ಕಟ್ಟಿಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ರಿಯಲೈಸೇಷನ್ ಆ ಹುಡುಗಿಗೆ ಯಾವಾಗ ಆಯ್ತು, ಅವಳ ಲೈಫ್ ಬಗ್ಗೆ ಅವಳು ಯಾವಾಗ ಫೋಕಸ್ ಮಾಡಕ್ ಹೋದ್ಲು, ಅವಳ ಲೈಫ್ ಮೇಲೆ ಅವಳು ಫೋಕಸ್ ಮಾಡಿದಾಗ ಆ ಹುಡುಗನ ಜೊತೆಗೆ ಅವಳು ಯಾವುದೇ ರೀತಿ ಕಾಂಟ್ಯಾಕ್ಟ್ ನ ಇಟ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಜಸ್ಟ್ ಲೈಕ್ ಅವಳು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಕೂಡ, ಕಾಯ್ತಾ ಇದ್ರು ಕೂಡ, ಪ್ರೀತಿ ಇದ್ರು ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇರಲಿಲ್ಲ. ಜಸ್ಟ್ ಅವಳ ಲೈಫ್ ಬಗ್ಗೆ ಫೋಕಸ್ ಮಾಡ್ತಾ, ಅವಳ ಕೆರಿಯರ್ ಲೈಫ್ ಬಗ್ಗೆ, ಅವಳ ಲೈಫ್ ಬಗ್ಗೆ ಫೋಕಸ್ ಮಾಡ್ತಾ ಆರಾಮಾಗಿ ಲೈಫ್ ನಲ್ಲಿ ಲೀಡ್ ಮಾಡ್ತಾ ಇದ್ಲು. ಒಂದಿನ ಆ ಹುಡುಗನಿಗೆ ರಿಯಲೈಸೇಷನ್ ಆಯ್ತು. ಯಾವ ರೀತಿಯಾಗಿ, ಅವಳು ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ಲು ಆ ಹುಡುಗಿ.
ಮೆಸೇಜ್ ಕಾಲ್ಸ್ ಏನೂ ಇರಲಿಲ್ಲ. ಜಸ್ಟ್ ಲೈಕ್ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ಲು ಆ ಹುಡುಗಿ. ಸೈಲೆಂಟ್ ಆದಾಗ ಅವಳು ಸೈಲೆನ್ಸ್ನ ಆ ಹುಡುಗ ಅರ್ಥ ಮಾಡ್ಕೊಂಡು ಅವಳ ಮೌನ ಅವನನ್ನ ಬದಲಾಯಿಸ್ತು. ಓಕೆನಾ? ಅವನಿಗೆ ಅರ್ಥ ಆಯ್ತು, ಈ ವ್ಯಕ್ತಿನ ನಾನು ಬಿಟ್ಕೊಟ್ರೆ ಅಥವಾ ಈ ಹುಡುಗಿನ ನಾನು ಬಿಟ್ಕೊಟ್ರೆ ನನ್ನ ಲೈಫಲ್ಲಿ ನಾನು ಡೆಫಿನೆಟ್ಲಿ ಇರಲ್ಲ. ಇನ್ನು ಈ ಹುಡುಗಿ ನನಗೋಸ್ಕರ ನಿಜವಾಗ್ಲೂ ನನಗೋಸ್ಕರನೇ ಇರುವಂತ ಹುಡುಗಿ, ನಾನು ಎಲ್ಲೋ ಒಂದ್ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡು ಈ ತರ ಆಗ್ತಾ ಇದೆ ಅನ್ನೋದು ರಿಯಲೈಸೇಷನ್ ಆ ಹುಡುಗನಿಗಾಯ್ತು. ಅದು ಇವಳ ಮೌನದಿಂದ. ಬೇರೆ ಪದೇ 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 ಹೋಗ್ಬಿಟ್ಟು ಇರಿಟೇಟ್ ಮಾಡೋದು, ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಈ ತರ ಆ ಹುಡುಗಿ ಮಾಡೋದಿಕ್ಕೆ ಹೋಗ್ಲಿಲ್ಲ ಫಸ್ಟ್ ಆಫ್ ಆಲ್. ಓಕೆ, ಅವಳು ಅರ್ಥ ಮಾಡ್ಕೊಂಡ ಆ ಹುಡುಗಿ ನನ್ನನ್ನ ಕಾಯ್ತಾ ಇದ್ದಾಳೆ ಅಂತ ಹೇಳಿದ್ರೆ ನಾನು ಯಾವ್ದೇ ಕಾರಣಕ್ಕೂ ಆ ಹುಡುಗಿನ ಭಯದಿಂದ, ಹೆದರಿಕೆಯಿಂದ, ಜವಾಬ್ದಾರಿಯಿಂದ ಆ ಹುಡುಗಿನ ಬಿಟ್ಕೊಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ಆ ಹುಡುಗನಿಗೆ ರಿಯಲೈಸೇಷನ್ ಆದಾಗ ಇಬ್ರು ಕೂಡ ಮಾತಾಡಿದ್ರು, ಕಮ್ಯುನಿಕೇಶನ್ ಆಯ್ತು. ಅವ್ನು ವಾಪಸ್ ಬಂದ ಲೈಫಿಗೆ. ಅವ್ಳು ಯಾವ್ದೇ ಕಾರಣಕ್ಕೂ ಬೇಡ್ಕೊಳಕ್ ಹೋಗಿಲ್ಲ, ನೀನ್ ನನ್ನ ಲೈಫಿಗೆ ಬೇಕೇ ಬೇಕು, ನೀನಿರು ಅಂತ ಹೇಳಿ ಯಾವ್ದೇ ಕಾರಣಕ್ಕೂ ಬೇಡ್ಕೊಂಡಿಲ್ಲ. ಅವಳು ಒಂದೇ ಒಂದು ಮಾತು ಕೇಳಿದ್ಲು, ನೀನ್ ನಿನ್ ಮನಸ್ಸಿಂದ ಕಂಪ್ಲೀಟ್ ಆಗಿ ನಿನ್ನ ಮನಸ್ಸಿಂದ ನೀನು ವಾಪಸ್ ನನ್ನ ಹತ್ರ ವಾಪಸ್ ಬಂದಿದ್ಯಾ ಅನ್ನೋದನ್ನ ಅವಳು ಕ್ಲಿಯರ್ ಆಗಿ ಕೇಳ್ಕೊಂಡ್ಲು ಫಸ್ಟ್. ಅವನಿಂದ ಆನ್ಸರು ಯಾವುದೇ ರೀತಿಯಾದಂತ ಗೊಂದಲ ಇರಲಿಲ್ಲ, ಭಯ ಇರಲಿಲ್ಲ, ಏನೂ ಇರಲಿಲ್ಲ. ಎಸ್ ಅಂತ ಹೇಳ್ದ. ಸೊ ದೆನ್ ಲೈಕ್ ಅವರಿಬ್ರದ್ದು ಕೂಡ ಮ್ಯಾರೇಜ್ ಆಯ್ತು. ಇವಾಗ ಹ್ಯಾಪಿಯಾಗಿ ಖುಷಿಯಾಗೇ ಇದ್ದಾರೆ. ಓಕೆ, ಸೊ ಈ ರೀತಿಯಾಗಿ ನೀವು ಯಾವುದೇ ರೀತಿಯಾದಂತ ವ್ಯಕ್ತಿ ಹಿಂದೆ ಹೋದಷ್ಟು ಆ ವ್ಯಕ್ತಿ ಇನ್ನು ದೂರ ಆಗ್ತಾ ಹೋಗ್ತಾರೆ. ಯಾಕೆ ದೂರ ಆಗ್ತಾ ಹೋಗ್ತಾರೆ? ಅವರಿಗೂ ಕೂಡ ಅವ್ರದೇ ಆದಂತ ಲೈಫ್ ಇರುತ್ತೆ, ಅವ್ರದೇ ಆದಂತ ಒಂದಷ್ಟು ಎನರ್ಜಿ. ಇಲ್ಲಿ ನೋಡಿದಾಗ ಇಲ್ಲಿ ನಿಮ್ಮ ಎನರ್ಜಿಗಳು ಇಲ್ಲಿ ಜಸ್ಟಿಸ್ ಕಾರ್ಡ್, ಡೆತ್ ಅಂಡ್ ರಿಬರ್ತ್ ಅಂಡ್ ಏಸ್ ಆಫ್ ಕಪ್ಸ್ ಅಂಡ್ ನೈಟ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಆಲ್ಮೋಸ್ಟ್ ಇಲ್ಲಿ ರನ್ನಿಂಗ್ ಎನರ್ಜಿ ಕಾಣಿಸ್ತಿದೆ. ಆ ವ್ಯಕ್ತಿ ಹಿಂದೆ ಹೋಗೋದು ಅಥವಾ ನನಗೆ ನೀನೇ ಬೇಕು ಅಂತ ಹೇಳಿ ಕಾಯ್ತಾ ಇರೋದು, ಆ ವ್ಯಕ್ತಿ ಬಿಟ್ಟು ನನ್ನ ಲೈಫೇ ಇಲ್ಲ ಅಂತ ನೀವು ಫೀಲ್ ಮಾಡ್ತಿರೋಂಥ. ಸೊ ಹಾಗಾಗಿ ನಾನು ಈ ಒಂದು ಎನರ್ಜಿನ ನಾನು ನಿಮಗೆ ಇಲ್ಲಿ ಈ ಒಂದು ನನ್ನ ಕ್ಲೈಂಟಿನ ವಿಷಯ ನಿಮಗೆ ಹೇಳಿರುವಂಥದ್ದು. ಓಕೆನಾ? ಸೊ ಇಲ್ಲಿ ನಿಮಗೇನೋ ಹೇಳ್ಬಿಟ್ಟೇನೋ ಮಾಡ್ಬೇಕಂತ ಏನೂ ಇಲ್ಲ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಮೋಟಿವೇಟ್ ಮಾಡೋಕ್ಕೋಸ್ಕರ ನಾನು ಈ ಒಂದು ಸ್ಟೋರಿನ ಹೇಳಿರೋದು. ಪದೇ ಪದೇ ಯಾಕೆ ಇದನ್ನು ಹೇಳ್ತಿದ್ದೀನಿ, ಕೆಲವೊಬ್ರು ಬುದ್ಧಿವಂತರು ಇದ್ದೀರಾ, ಅಯ್ಯೋ ಇದು ಎಲ್ಲರ ಲೈಫಲ್ಲೂ ಆಗೋದು, ಏನೋ ಹಾಗೆ ಹೀಗೆ. ಐನೋ ಎಲ್ಲರ ಲೈಫಲ್ಲೂ ಎಲ್ಲ ಥರನೂ ಆಗುತ್ತೆ, ಬಟ್ ಎಲ್ಲರ ಲೈಫು ಬೇರೆ ಥರನೇ ಇರುತ್ತೆ. ಅವ್ರ ಕತೆಗಳೇ ಬೇರೆ ಇರುತ್ತೆ, ಅವ್ರ ಜೀವನದ ಸ್ಟೈಲೇ ಬೇರೆ ಇರುತ್ತೆ. ಓಕೆ, ಸೊ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಅಷ್ಟೇನೆ ಯಾವುದೇ ಕಾರಣಕ್ಕೂ ಇಲ್ಲಿ ಆ ವ್ಯಕ್ತಿಯ ಹಿಂದೆ ತುಂಬಾ ಹಿಡಿಯೋದಿಕ್ಕೆ, ಆ ವ್ಯಕ್ತಿನ ಹಿಂಬಾಲಿಸ್ಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಒಂದು ಲೈಫ್ ಬಗ್ಗೆ ನೀವು ಫೋಕಸ್ ಮಾಡ್ತಾ, ನಿಮ್ಮ ಲೈಫ್ ಬಗ್ಗೆ ನೀವು ಯಾವಾಗ ಮುಂದುವರಿತಾ ಹೋಗ್ತೀರಾ ಆ ವ್ಯಕ್ತಿಗೆ ರಿಯಲೈಸೇಷನ್ ಆಗೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಕೆಲವೊಂದು ವಿಷಯಗಳು ನಿಮಗೆ ಪಾರ್ಟ್ನರ್ಸ್ ಆಗಿ ಯಾಕೆ ಸಿಗ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಮಿಸ್ಟೇಕ್ಸ್ಗಳು ಅಥವಾ ಅವ್ರ ಲೈಫಲ್ಲಿ ಅವರೊಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಒಂದೊಂದು ವ್ಯಕ್ತಿಗಳನ್ನ ಅವ್ರು ಕನೆಕ್ಟ್ ಆಗೋದು. ಓಕೆ, ಸೊ ಇಲ್ಲಿ ನೀವು ನಿಮ್ಮ ಪರ್ಸನ್ ಹಿಂಬಾಲಿಸ್ತಾ ಬೆನ್ನತ್ಕೊಂತ ಹೋದ್ರೆ ಅವರೆಲ್ಲೋ ಒಂದ್ ಕಡೆ ನಿಮ್ಮಿಂದ ದೂರ ಆಗ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡಿ ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿ. ಓಕೆ, ಇಲ್ಲಿ ಫೈನಲ್ ಆಗಿ ಈ ಒಂದು ವ್ಯಾಲೆಂಟೈನ್ಸ್ ಡೇ ತೀರ್ಮಾನಕ್ಕೆ ಬರ್ತಿರುವಂತಹ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರುವಂತಹ ತೀರ್ಮಾನ ಏನು ಅಂತ ಹೇಳಿದ್ರೆ ನಿಮ್ಮನ್ನ ಕಳ್ಕೊಳ್ಬಾರ್ದು ಅನ್ನೋಂತಹ ಎನರ್ಜಿ ನಿಮ್ಮ ಪರ್ಸನಿಗಿದೆ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಪ್ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದ್ದೇ ಇರತ್ತೆ. ಓಕೆನಾ? ಇಲ್ಲಿ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂತದ್ದು ನಿಮ್ಮ ಜೊತೆಗೆ ಅವರು ಕಾಂಟ್ಯಾಕ್ಟ್ ಮಾಡಬೇಕು, ಸಂಪರ್ಕ ಹೆಚ್ಚಿಸುವಂತಹ ಯೋಚನೆಗಳನ್ನ ಅವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ಅಂಡ್ ನಿಮ್ಮ ಭಾವನೆಗಳಿಗೆ ಗೌರವ ಕೊಡುವಂತಹ ನಿರ್ಧಾರವನ್ನ ಅವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗೇನೆ ಪ್ರೀತಿಯನ್ನ ಸ್ಪಷ್ಟವಾಗಿ ತೋರಿಸುವಂತ ತೀರ್ಮಾನಕ್ಕೆ ಅವ್ರು ಇಲ್ಲಿ ಬರ್ತಾ ಇದ್ದಾರೆ ಈ ಒಂದು ವ್ಯಾಲೆಂಟೈನ್ಸ್ ಡೇ ದಿನ. ಓಕೆ, ಇಲ್ಲಿ ನೀವು ಮಾಡ್ಬೇಕಾಗಿರೋದು, ನಿಮ್ಮ ಪ್ರೀತಿ ಅವರನ್ನ ಬದಲಾಯಿಸುತ್ತೆ, ಖಂಡಿತ ಬದಲಾಯಿಸುತ್ತೆ. ನೀವು ಅವ್ರನ್ನ ನಿಜವಾಗ್ಲೂ ಮನಸ್ಸಿಂದ, ಹೃದಯದಿಂದ ಅವ್ರನ್ನ ಪ್ರೀತಿ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ ಅವ್ರನ್ನ ಬದಲಾಯಿಸುತ್ತೆ. ನೀವು ನಂಬಿಕೆಯಿಂದ ಇರ್ಬೇಕಷ್ಟೇನೆ. ನಿಮ್ಮ ನಂಬಿಕೆ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ. ನೀವೆಷ್ಟು ನಿಮ್ಮ ಪ್ರೀತಿನ, ನಿಮ್ಮ ಪರ್ಸನ್ನ, ಈ ಒಂದು ಯೂನಿವರ್ಸಲ್ ಎನರ್ಜಿನ, ಪಾಸಿಟಿವ್ ಎನರ್ಜಿನ ಎಷ್ಟು ಬಿಲೀವ್ ಮಾಡ್ತೀರಾ ಅಷ್ಟು ನಿಮ್ಮ ಪ್ರೀತಿನ ಉಳಿಸ್ಕೊಡತ್ತೆ. ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ, ನಂಬಿಕೆ ಇಡಿ, ಪ್ರೀತಿ ತನ್ನ ಸಮಯದಲ್ಲಿ ಉತ್ತರ ಖಂಡಿತವಾಗಿಯೂ ಕೊಡುತ್ತೆ ನಿಮಗೆ. ಓಕೆ, ಯಾವುದೇ ಕಾರಣಕ್ಕೂ ಪ್ರೀತಿ ಚೀಟ್ ಆಯ್ತು, ಮೋಸ ಆಯ್ತು, ವ್ಯಕ್ತಿ ಮೋಸ ಆಯ್ತು, ಸಮಯ ಸಂದರ್ಭಗಳು ಒಂದೊಂದು ವ್ಯಕ್ತಿಗೆ ಒಂದಷ್ಟು ಅಪ್ಸ್ ಅಂಡ್ ಡೌನ್ಸ್ ಮಾಡೇ ಮಾಡುತ್ತೆ. ಬಟ್ ನೀವೇನ್ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಸಮಯ ಸಂದರ್ಭಗಳನ್ನ ಅರ್ಥ ಮಾಡ್ಕೊಳ್ಬೇಕೇ ವಿನಃ
ವ್ಯಕ್ತಿ ಹೀಗೆ ಮಾಡೋದು ಅಂತ ವ್ಯಕ್ತಿ ಮೇಲೆ ದ್ವೇಷ ಮಾಡೋದ್ರಲ್ಲಿ ಅರ್ಥ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ, ಸೊ ಚೆಕ್ ಮಾಡೋಣ ಈ ಒಂದು ರೀಡಿಂಗಲ್ಲಿ ರೊಮ್ಯಾಂಟಿಕ್ ಏಂಜಲ್ ಒರಾಕಲ್ ಕಾರ್ಡಿಂದ ಒನ್ ಕಾರ್ಡ್ನ ನಾನಿಲ್ಲಿ ಚೆಕ್ ಮಾಡ್ತಾ ತೆಗಿತಾ ಇದ್ದೀನಿ. ಎಸ್, ಮಧ್ಯ ಬ್ರೇಕ್ ಆಯಿತು ವಿಡಿಯೋ. ಓಕೆ, ಕಂಟಿನ್ಯೂ ಮಾಡೋಣ. ಗಿವ್ ಯುವರ್ ರಿಲೇಷನ್ಶಿಪ್ ಅ ಚಾನ್ಸ್. ಸಿ, ನಿಮ್ಮ ಒಂದು ರಿಲೇಷನ್ಶಿಪ್ಪಿಗೆ ಒಂದು ಚಾನ್ಸ್ನ ಕೊಡಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ರಿಲಿಜಿಯಸ್ ಫ್ಯಾಕ್ಟರ್ ಇಲ್ಲಿ, ಕ್ಯಾಸ್ಟ್ ಕೂಡ ಇಬ್ಬರದ್ದು ಸಪ್ರೇಷನ್ ಬೇರೆ ಬೇರೆ ಇರಬಹುದು, ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಈ ಸಪ್ರೇಷನ್ ಬಂದಿದೆ. ಡೋಂಟ್ ವರಿ, ಆ ಒಂದು ನಿಮ್ಮ ಕ್ಯಾಸ್ಟ್ ಇಶ್ಯೂಸ್ ಏನಿದೆ ಅದು ಕೂಡ ಕ್ಲಿಯರ್ ಆಗುವಂತಹ ಎನರ್ಜಿ ಇದೆ. ಡೋಂಟ್ ವರಿ, ನಿಮ್ಮ ರಿಲೇಷನ್ಶಿಪ್ಪಿಗೆ ಒಂದು ಚಾನ್ಸ್ನ ಕೊಡಿ ಅನ್ನೋಂಥ ಒಂದು ಮೆಸೇಜ್ ನಿಮಗೋಸ್ಕರ ಇದಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಿರಾಕಲ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಹಾಗೆಯೇ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೆ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ, ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.